ನಮಸ್ಕಾರ. ಎಲ್ರಿಗೂ ಅಗನ್ಯ ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನೆನಪಿದೆ ಅಲ್ವಾ? ಚಾನಲ್ ಒಳಗಡೆ ಬರ್ತಾ ಬಲ್ಗಾಲ್ ಇಟ್ಕೊಂಡು ಬರೋದನ್ನು ಮರಿಬೇಡಿ. ಒಂದು ಬುದ್ಧಿವಂತ ಕಥೆಯನ್ನು ಹೇಳ್ತಿದ್ದೀನಿ, ನೀವು ಬುದ್ಧಿವಂತರಾಗಿದ್ದರೆ ಪೂರ್ತಿ ಕೇಳಿ. ಒಂದು ಹಳ್ಳಿನಲ್ಲಿ ಒಬ್ಬ ಬುದ್ಧಿವಂತ ರೈತ ವಾಸ ಮಾಡ್ತಾ ಇರ್ತಾನಂತೆ. ಅವನು ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಬೆಳೆ ಬೆಳಿಬೇಕು ಆ ಥರ ಎಲ್ಲ ಲೆಕ್ಕಾಚಾರ ಹಾಕಿ ತುಂಬಾ ಸುಂದರವಾದಂತಹ ಒಂದು ಜೀವನನ ನಡೆಸ್ತಾ ಇರ್ತಾನೆ. ಆದರೆ ಅವನಿಗೆ ಇದ್ದಕ್ಕಿದ್ದಂತೆ ಒಂದು ಸಮಸ್ಯೆ ಶುರು ಆಗ್ಬಿಡುತ್ತೆ. ಏನಪ್ಪ ಅಂತಂದರೆ ಅವನ ಹೊಲದಲ್ಲಿ ಇಲಿಗಳ ಕಾಟ ಜಾಸ್ತಿ ಆಗೋಗುತ್ತೆ. ಅವನು ಎಷ್ಟೇ ಲೆಕ್ಕಾಚಾರ ಹಾಕಿ ಬೆಳೆಗಳನ್ನು ಬೆಳೆದ್ರೂ, ಆ ಬೆಳೆಗಳು ಎಷ್ಟೇ ಚೆನ್ನಾಗಿ ಬೆಳೆದ್ರೂ ಈ ಇಲಿಗಳನ್ನೇ ಅದರಲ್ಲಿ ಅರ್ಧ ಪಾಲನ್ನು ತೊಗೊಂಡು ಹೊಟ್ಟೋಗ್ತಾ ಇರುತ್ತೆ. ಇದರಿಂದ ಅವನಿಗೆ ಲಾಭ ಕಮ್ಮಿ ಆಗುತ್ತಲ್ವ, ತುಂಬ ಬೇಜಾರಾಗ್ತಿರುತ್ತೆ. ಅವನಿಗೆ ಏನಾದರೂ ಪರಿಹಾರ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇಲಿಗಳನ್ನು ಹಿಡಿಯೋದಕ್ಕೆ ಅವನು ಹೋಗ್ತಾನೆ, ಆದರೆ ಅದು ತುಂಬ ಕಷ್ಟವಾದ ಕೆಲಸ ಆಗಿರುತ್ತೆ. ಈಗ ಯಾರಾದರೂ ಇಲಿ ಹಿಡಿಯೋದಕ್ಕೆ ಬಂದರೆ ಇಲಿ ಆಯಿತು ಹಿಡ್ಕೊಂಡೋಗು ಅಂತ ಕೂತ್ಕೊಂಡು ಫೋರ್ಸ್ ಕೊಡ್ತಿರುತ್ತಾ? ಇಲ್ಲ, ಓಡಿ ಹೋಗ್ತಾ ಇರುತ್ತೆ. ಪಾಪ ರೈತ ಸ್ವಲ್ಪ ವಯಸ್ಸಾಗೋಗಿರುತ್ತೆ, ಎಷ್ಟು ಇಲಿಗಳನ್ನು ಅಂತ ಓಡಾಡಿ ಹಿಡಿಯೋಕ್ಕಾಗುತ್ತೆ? ಅದಕ್ಕೆ ಅವನೊಂದು ಅಮೇಝಿಂಗ್ ಆಗಿರೋ ಐಡಿಯಾ ಮಾಡ್ತಾನೆ. ಏನು ಮಾಡ್ತಾನೆ ಗೊತ್ತಾ? ಅವನ ಹತ್ರ ಒಂದು ಬಾವಿ ಇರುತ್ತೆ, ಅವನಿಗೆ ಹೊಲದಲ್ಲೇ ಒಂದು ಬಾವಿ ಇರುತ್ತೆ. ಆದರೆ ಅದು ಪಾಳು ಬಾವಿ, ಅಂದರೆ ನೀರಿರೋದಿಲ್ಲ ಆ ಬಾವಿನಲ್ಲಿ. ಅದಕ್ಕೆ ಇವನೇನು ಮಾಡ್ತಾನೆ, ಒಂದು ಉಪಾಯ ಮಾಡಿ ತನ್ನ ಹತ್ರ ಇರೋ ಒಂದು ಹಂದಿ ಮರಿನ ಇವನೇ ಸಾಯಿಸ್ಬಿಡ್ತಾನೆ. ಆ ಹಂದಿ ಮರಿನ ಸಾಯಿಸ್ಬಿಟ್ಟು ಏನು ಮಾಡ್ತಾನೆ, ಆ ಬಾವಿ ಒಳಗಡೆ ತೊಗೊಂಬಂದು ಹಾಕ್ಬಿಡ್ತಾನೆ. ಮಣ್ಣು ಮಾಡೋದಿಲ್ಲ, ಅದನ್ನ ಸುಮ್ಮನೆ ಆ ಬಾವಿ ಒಳಗಡೆ ಹಾಗೆ ಹಾಕ್ಬಿಡ್ತಾನೆ. ಇದರಿಂದ ಏನಾಗತ್ತೆ, ಆ ಹೊಲದಲ್ಲಿರುವಂತಹ ಎಲ್ಲ ಇಲಿಗಳು ಏನು ಮಾಡ್ತವೆ, ಆ ಸತ್ತಿರುವಂತಹ ಹಂದಿನ ತಿನ್ನಬೇಕು ಅನ್ನೋ ಆಸೆಗೆ ಆ ಬಾವಿ ಒಳಗಡೆ ಹೋಗ್ಬಿಡ್ತವೆ. ಹೋಗೋವಾಗೇನೋ ಆರಾಮಾಗಿ ಧುಮುಕ್ಬಿಡ್ತವೆ. ಬಾವಿ ತುಂಬ ಆಳವಾಗಿರುತ್ತೆ, ಒಳಗಡೆ ಹಂದಿ ಸತ್ತೋಗಿರುತ್ತೆ. ಸತ್ತಿರೋ ಹಂದಿನ ಈ ಎಲ್ಲ ಇಲಿಗಳು ತಿಂತವೆ. ಆಯಿತಾ? ಒಂದು 3 ದಿನ 4 ದಿನ ಅದೇ ಸತ್ತಿರೋ ಹಂದಿನೇ ತಿನ್ಕೊಂಡು ಆ ಇಲಿಗಳೆಲ್ಲ ಆರಾಮಾಗಿ ಜೀವನ ಮಾಡ್ಕೊಂಡಿರುತ್ತೆ. ಆದರೆ ಆ ಹಂದಿನ ಎಷ್ಟು ದಿವಸ ಅಂತ ಆ ಇಲಿಗಳು ತಿನ್ನೋಕ್ಕಾಗುತ್ತೆ? ಇಲಿಗಳು ತುಂಬ ಇದ್ದಾವೆ. 3-4 ದಿವಸ ಆದಮೇಲೆ ಆ ಹಂದಿ ದೇಹ ಏನಿರುತ್ತೆ ಅದು ಖಾಲಿ ಆಗೋಗುತ್ತೆ. ಈಗ ಅದು ಖಾಲಿ ಆಗೋದ್ಮೇಲೆ ಅವಕ್ಕಲ್ಲಿ ತಿನ್ನೋಕ್ಕೆ ಏನೂ ಇರಲ್ಲ. ಸೊ ಏನು ಮಾಡ್ತವೆ, ಹಸಿವನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತವೆ, ಆದರೆ ಅವ್ರ ಕೈಲಿ ಆಗಲ್ಲ. ಆಗೋದೇನು ಮಾಡುತ್ತೆ, ಆ ಇಲಿಗಳು ಒಂದನ್ನೊಂದನ್ನು ಕೊಲ್ಲೋಕ್ಕೆ ಶುರು ಮಾಡ್ತವೆ. ಓಕೆನಾ? ಆ ಗುಂಪಲ್ಲಿರೋ ಎಲ್ಲ ಇಲಿಗಳು ಒಂದು ಇಲಿನ ಕೊಲ್ಲೋದು, ಅದನ್ನೇ ತಿನ್ಬಿಡೋದು. ಆಯಿತಾ? ಆ ಥರ ಮಾಡ್ತಾ ಇರ್ತವೆ. ಎಲ್ಲ ಆಗಿ ಕೊನೆಗೆ 1-2 ಇಲಿ ಇರುತ್ತೆ, ಅದೇ ಹೋರಾಟ ಮಾಡ್ಕೊಳ್ಳುತ್ತೆ. ಒಂದು ಇಲಿ ಸಾಯುತ್ತೆ, ಇನ್ನೊಂದು ಇಲಿ ಅದನ್ನು ತಿನ್ನತ್ತೆ. ರೈತ ಇದನ್ನು ದಿನ ಅಬ್ಸರ್ವ್ ಮಾಡ್ತಿರ್ತಾನೆ. ಆದರೆ ಅವನು ಬಾವಿ ಒಳಗಡೆ ಇರೋವಂತಹ ಇಲಿನ, ಲಾಸ್ಟು ಇಲಿ ಏನು ಹುಡ್ಕೊಂಡಿರುತ್ತೆ ಅದನ್ನು ಅವನು ಕೊಲ್ಲೋದಿಲ್ಲ. ಬದಲಾಗಿ ಏನು ಮಾಡ್ತಾನೆ, ಆ ಇಲಿನ ತೆಗೆದು ಹೊರಗಡೆ ಬಿಡ್ತಾನಂತೆ. ಯಾಕೆ ಹೊರಗಡೆ ಬಿಡ್ತಾನಪ್ಪ ಅಂತ ಅಂದರೆ, ಆ ಹೊರಗಡೆ ಬಿಟ್ಟಿರೋ ಇಲಿಗೆ ಆಲ್ರೆಡಿ ಇಲಿಗಳ ದೇಹದ ರುಚಿ ಸಿಕ್ಬಿಟ್ಟಿರುತ್ತೆ. ಅದು ತನ್ನ ಸುತ್ತ ಧಾನ್ಯಗಳೇ ಇದ್ರೂ ಆ ಧಾನ್ಯಗಳನ್ನು ತಿಂದಿರ ಆ ಹೊಲಕ್ಕೆ ಬರ್ತಾ ಇದ್ವಲ್ಲ ಹೊಸ ಇಲಿಗಳು, ಆ ಹೊಸ ಇಲಿಗಳನ್ನು ಕೊಂದು ತಿನ್ನೋದಕ್ಕೆ ಶುರು ಮಾಡಿಬಿಡ್ತಂತೆ. ಅಂದರೆ ಇಲಿನ ಕೊಂದು ತಿಂತಾ ಇದೆ. ಇಲ್ಲಿ ಸಮಸ್ಯೆನ ಕೊಲ್ಲುವಂತಹ ಒಂದು ಉಪಾಯವನ್ನು ರೈತ ಮಾಡ್ತಾನೆ. ಇಲ್ಲಿ ರೈತ ಮೊದಲಿಗೆ ಇಲಿಗಳನ್ನು ತಾನೇ ಹಿಡಿದು ಕೊಂದುಬಿಡಬಹುದಿತ್ತು. ಆದರೆ ಅದು ಅವನಿಗೆ ಕಷ್ಟವಾದ ಕೆಲಸ ಆಯಿತು. ಹಾಗಾಗಿ ಏನು ಮಾಡ್ದ, ಬುದ್ಧಿ ಉಪಯೋಗಿಸಿ ಬಾವಿ ಒಳಗಡೆ ಇಲಿಗಳನ್ನು ಬರೋ ಹಾಗೆ ಮಾಡ್ದ. ಆ ಥರ ಬಂದಿರೋ ಇಲಿಗಳನ್ನು ತಾನೇ ಕೊಲ್ಲಬಹುದಾಗಿತ್ತು, ಆದರೆ ಅವನು ಆ ಕೆಲಸನೂ ಮಾಡಲಿಲ್ಲ. ಬದಲಾಗಿ ಏನು ಮಾಡ್ದ, ಇಲಿಗಳನ್ನು ಇಲಿಗಳ ಶತ್ರುಗಳನ್ನಾಗೇ ಮಾಡಿಬಿಟ್ಟ. ಅಲ್ಲಿರೋ ಒಂದು ಇಲಿನ ಇಲಿಗಳ ಶತ್ರುವಾಗಿ ಮಾಡಿದರ ಪ್ರಯೋಜನ ಏನಾಯಿತು, ಮತ್ತು ಬೇರೆ ಯಾವುದೇ ಇಲಿ ಅವನ ತೋಟದೊಳಗಡೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಇದರಿಂದ ರೈತನಿಗೆ ಉಪಯೋಗ ತುಂಬ ಆಯಿತು. ಸರಿ, ಈಗ ರೈತನ ಒಂದು ದೃಷ್ಟಿಕೋನದಿಂದ ಕತೆ ಕೇಳಿದ್ರಿ. ಕತೆ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ಳೋಣ. ಒಂದೇ ಒಂದು ಕ್ಷಣ ಇಲಿಗಳ ದೃಷ್ಟಿಯಿಂದ ಈ ಕತೆ ಕೇಳೋಣವಾ? ಸೊ ಇಲ್ಲಿ ಏನಾಗುತ್ತೆ, ನಾವು ಅಷ್ಟೇ ಇಲಿಗಳ ಥರ ಯಾವುದೋ ಒಂದು ಕಂಪ್ನಿನಲ್ಲಿ ಹೋಗಿ ಕೆಲಸಕ್ಕೆ ಜಾಯ್ನ್ ಆಗ್ತೀವಿ. ಆದಮೇಲೆ ಎಷ್ಟೊಂದು ಸತಿ ಈ ರೈತನಂತಹ ಮ್ಯಾನೇಜ್ಮೆಂಟ್ಗಳೇನು ಮಾಡ್ತವೆ, ನಮ್ಮಲ್ಲೇ ತಂದು ಹಾಕ್ಬಿಡ್ತವೆ. ಒಂದು ಎನಿಮಿಟಿ, ದ್ವೇಷ, ಕಾಂಪಿಟೇಷನ್ ಇದನ್ನೆಲ್ಲ ನಮ್ಮಲ್ಲೇ ಕ್ರಿಯೇಟ್ ಮಾಡಿಬಿಡ್ತವೆ. ಇದರಿಂದ ಮ್ಯಾನೇಜ್ಮೆಂಟಿಗೆ ಲಾಭನೇ ಇರುತ್ತೆ. ಯಾಕೆ ಗೊತ್ತಾ, ನಮ್ಮ ಶತ್ರುಗಳು ನಾವೇ ಆಗಿದ್ದಾಗ, ಸೊ ನಮ್ಮಲ್ಲೇ ದ್ವೇಷ ಇದ್ದಾಗ
ನಾವೇ ಉದ್ಧಾರ ಆಗೋ ದಾರಿನ ಬಿಟ್ಟು ಒಬ್ರ ಕಾಲು ಒಬ್ರು ಇಳಿಯೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಸೊ ಇದರಿಂದ ಮ್ಯಾನೇಜ್ಮೆಂಟ್ ತನ್ನ ಬೇಳೆನ ಹೇಗೆ ಬೇಯಿಸ್ಕೋಬೇಕೋ ಹಾಗೆ ಬೇಯಿಸ್ಕೊಬಿಡತ್ತೆ, ಹೌದಲ್ವಾ? ಸೊ ನೀವು ಇಲಿಗಳಲ್ಲ ಅನ್ನೋದಾದರೆ ನೆಕ್ಸ್ಟ್ ಟೈಮ್ ಸತ್ತ ಹಂದಿಗೋಸ್ಕರ ಬಾವಿಗೆ ಬೀಳೋದಕ್ಕೆ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿ ಅದಲ್ಲಿ ಯಾಕೆ ಬಂತು ಅಂತ. ಕತೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಒಂಚೂರು ಚೆನ್ನಾಗಿ ಯೋಚನೆ ಮಾಡಿ ಈ ಕತೆ ಬಗ್ಗೆ, ಆಮೇಲೆ ಕಮೆಂಟ್ ಮಾಡಿ. ನಮ್ಮ ಅಗನ್ಯ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.